ಅದು ಆಕ್ಷನ್ ಡೇ ಅಂದ್ರೆ ನನಗ್ ಎಲ್ಲ ಅಪ್ಸ್ ಅಂಡ್ ಡೌನ್ಸ್ ತರ ಇತ್ತು. ಸ್ಟಾರ್ಟಿಂಗ್ ಹೇಲಿ ಮ್ಯಾಥ್ಯೂಸ್ ಫಸ್ಟ್ ನೇಮ್ ಇತ್ತು, ಅನ್ಸೋಲ್ಡ್ ಹೋಯ್ತು. ನಂದು ಹೇಲಿ ಮ್ಯಾಥ್ಯೂಸ್ ಮುಂದ್ ನಾ ಏನು ಆಕಿ ಅನ್ಸೋಲ್ಡ್ ಆದ್ರೆ ನನಗೆಲ್ಲ ಪಿಕ್ ಮಾಡ್ತಾರ. ಸೊ ಆಬ್ವಿಯಸ್ಲಿ ಆ ಥಾಟ್ ಬರ್ತದೆ ಹೇಲಿ ಮ್ಯಾಥ್ಯೂಸ್ ಇಸ್ ಅ ಲೆಜೆಂಡ್. ನಾನು ಸರ್ ಜೊತೆನೆ ನೋಡತ್ತಿದ್ದೆ ಆಕ್ಷನ್. ನಾ ಹೇಳಿದೆ ಪ್ಲೀಸ್ ಸ್ವಿಚ್ ಇಟ್ ಆಫ್, ಹೇಲಿ ಮ್ಯಾಥ್ಯೂಸ್ ಅನ್ಸೋಲ್ಡ್, ನೋಬಡಿ ನೋಸ್ ಶ್ರೇಯಾಂಕ ಪಾಟೀಲ್. ಆಮೇಲೆ ಸರಿ ಆಯ್ತು, ನೋಡತಿದ್ವಿ ಒಂದ್ ದೊಡ್ಡ ಬ್ರೇಕ್ ಕೊಟ್ರಪ್ಪ, 6 o'clock. ಥಾಟ್ಸ್ ಎಷ್ಟು ಬರ್ತಾ ಇರ್ತದ. ಸೊ ಅದಾದ್ಮೇಲೆ ನಾ ಹೇಳ್ದೆ ಪಾನಿಪುರಿ ತಿನ್ನಕ್ ಹೋಗಮ್ಮಿ, ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೊಂಡ್ ಬರಮ್ಮಿ. ಫೈನಲಿ ನನ್ನ ಹೆಸರು ಬಂತು. ನನಗೇನಂದ್ರ ಆಕಿ ಎತ್ತಿ ಸುಮ್ಮ ಅನ್ಸೋಲ್ಡ್ ಅಂತ ಹೊಡಿಬಾರ್ದು, ಅಟ್ಲೀಸ್ಟ್ ಒಂದ್ 5 ಸೆಕೆಂಡ್ 10 ಸೆಕೆಂಡ್ ಗ್ಯಾಪ್ ಕೊಡವ, ಯಾರ ನೋಡಮ್ಮಿ ಅಂತ. ಆಮೇಲೆ ಆಕಿ 317 ಶ್ರೇಯಾಂಕ ಪಾಟೀಲ್ ಅಂದಾಗ ನಾ ಕಣ್ ಮುಚ್ಚಿದೆ. ಎಲ್ಲಿಗ ಅನ್ಸೋಲ್ಡ್ ಹೋದ್ರೆ ಏನ್ ಮಾಡ್ಬೇಕು, ಸೋಲ್ಡ್ ಹೋದ್ರೆ ಅದಾದ್ಮೇಲೆ ಖುಷಿ ಪಡ್ಬೋದು. 317 ಶ್ರೇಯಾಂಕ ಪಾಟೀಲ್, ಆಮೇಲೆ RCB ಅವ್ರು ಎತ್ತಿದ್ರು. ಆಮೇಲೆ ಅಲ್ಲೇ ಸಾಕು, ಸ್ಟಾಪ್ ಮಾಡ್ರಿ ಸಾಕು ಅನ್ಕೊಂಡೆ. ಆಮೇಲೆ ಸೋಲ್ಡ್ ಫಾರ್ RCB ಅಂದಾಗ